ತಿಳಿದಿರುವಂಥದ್ದೇ. ಇತ್ತೀಚೆಗೆ ದಾಖಲೆ ಕೂಡ ಇದಕ್ಕೆ ರಿಲೀಸ್ ಮಾಡಿದ್ದಾರೆ ಬುಕ್ ಮುಖಾಂತರ. ಟಿಪ್ಪು ಖುದ್ದಾಗಿ ಅವನು ಬರೆದಿರುವಂಥ ಪತ್ರಗಳು. ಈ ಮಂದಿರವನ್ನು ಅವನು ಕೆಡವಿ ಅವನ ವೈಯಕ್ತಿಕ ಇದಕ್ಕಾಗಿ ಶಾಹಿ ಸುಲ್ತಾನ್ ಮಸೀದಿನೋ ಏನೋ ಮಾಡ್ಕೊಳ್ತಾನೆ ಅವನು. ಅದೇನೋ ಅವ್ರು ಏನೋ ಹೆಸರು ಕರೀತಾರೆ, ಅದಕ್ಕೆ ಕಲ್ ಮಸೀದಿನೋ ಏನೋ ಅವರು ಹೆಸರು ಇಟ್ಕೊಂಡಿದ್ದಾರೆ. ಅದು ಅವನೇ ಬರ್ಕೊಂಡಿರುವಂಥದ್ದನ್ನೇ ಅಲ್ಲಿರುವಂಥ ಹನುಮಂತನ ಕೆಡವಿ ಅವನು ಮಸೀದಿ ಮಾಡಿರುವಂಥದ್ದು ಆಗಿದೆ. ಆ ಹನುಮಂತ ಬಹಳ ವರ್ಷ ಆದಮೇಲೆ ನೀರಲ್ಲಿ ಬಿದ್ದಿರುತ್ತೆ. ಅದನ್ನು ತೊಗೊಂಬಂದು ಒಂದು ಚಿಕ್ಕ ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾವತ್ತು ಜನಕ್ಕೆ ತಿಳಿತಾ ಬಂತು. ಶ್ರೀರಂಗಪಟ್ಟಣದಲ್ಲಿ ಕೆಲವ್ರಿಗೆ ಗೊತ್ತಿತ್ತು, ಸಮಾಜಕ್ಕೆ ಗೊತ್ತಿರಲಿಲ್ಲ. ಯಾವಾಗ ಸಮಾಜದಲ್ಲಿ ಹಿಂದೂ ಸಮಾಜಕ್ಕೆ ತಿಳಿತಾ ಬಂತು, ಸಮಾಜದಲ್ಲಿ ಕರೆ ಬಂತು, ಇದಕ್ಕೇನಾದ್ರು ಒಂದು ಗತಿ ಕಾಣಬೇಕು, ಈ ರೀತಿ ಅನ್ಯಾಯ ಆಗಿದೆಯಲ್ಲ, ಇಂಥ ಒಂದು ಬೃಹತ್ ಹನುಮಾನ್ ಮಂದಿರಕ್ಕೆ ಅವರು ಛಿದ್ರ ಮಾಡಿ ಹನುಮಂತನ ಒಂದು ಮೂಲೆಯಲ್ಲಿ ಕೂರಿಸಿದ್ದಾರೆ. ಅದಕ್ಕೆ ಆವಾಗ ಚಿಂತನೆ ಮಾಡಿದಾಗ ಈ ರೀತಿ ಒಂದು ಸಂಕಲ್ಪ ಮಾಡಬೇಕು. ನಾವೇನು ಸಂಘರ್ಷ ಮಾಡಬೇಕಂತ ಅವಶ್ಯಕತೆ ನಮಗಿಲ್ಲ. ಒಂದು ಭಕ್ತಿ ಆಚರಣೆ ಮಾಡೋದು, ಕಾನೂನು ಮುಖಾಂತರ ಕೋರ್ಟಲ್ಲಿ ಕೇಸ್ ಹಾಕಿ ಅದಕ್ಕೆ ಏನು ಮಾಡಬೇಕು, ಜಯ ತಗೋಬೇಕಂತ ಹೇಳಿ ಇದು ಸಂಕೀರ್ತನೆ ಆದರೆ ಅದಕ್ಕಾಗಿ ಚಾಲನೆ ಆಗಿರೋದು. ಹನುಮಾನ್ ನೋಡಿ, ಇಡೀ ದೇಶದಲ್ಲಿ ಹನುಮಾನ್ ಜಯಂತಿ ಅಂತೂ ಆಗುತ್ತೆ. ಹನುಮಾನ್ ಜಯಂತಿ ಎಲ್ಲ ಕಡೆ ಆಗುತ್ತೆ. ಈ ಹನುಮಾನ್ ಜಯಂತಿಯಲ್ಲಿ ಇದರಲ್ಲಿ ವಿಶೇಷವಾಗಿ ಈ ಹನುಮಂತನಿಗೆ ಅನ್ಯಾಯ ಆಗಿದೆಯಲ್ಲ, ಅವನ ಸ್ಥಾನಕ್ಕೆ ಬರಲಿ. 1 ಎಕರೆ ಪ್ರಕಾರ ಇರೋ ದೇವಸ್ಥಾನ, ವಿಶೇಷವಾದ ಹನುಮಂತನ ದೇವಸ್ಥಾನ ಅದು. ಶ್ರೀರಂಗಪಟ್ಟಣದಲ್ಲಿರುವಂಥ ಹನುಮಂತನ ದೇವಸ್ಥಾನ ತುಂಬ ವಿಶೇಷ. ಕೆಡವಿಯಲ್ಲಿ ಕಡಗಿದ್ದಾರೆ. ಅದಕ್ಕೆ ನಾವು ಭಕ್ತಿಯಿಂದ ಕೇಳ್ಕೊತೀವಿ ಎಲ್ಲ, ಬನ್ನಿ ಜನಜಾಗೃತಿ ಆಗಲಿ, ಜನಕ್ಕೆ ತಿಳಿಲಿ ಈ ಥರ ಅನ್ಯಾಯ ಆಗಿರೋದಕ್ಕೆ ಹನುಮಂತನಿಗೆ ಒಂದು ಮೂಲ ಸ್ಥಾನ ಕೊಡಿ ಅಂತೇಳಿ ಈ ಆಚರಣೆ. ಇದು ಜಿಹಾದು, ಲ್ಯಾಂಡ್ ಜಿಹಾದು, ಲವ್ ಜಿಹಾದ್, ಎಕನಾಮಿಕ್ ಜಿಹಾದು, ಟೆಂಪಲ್ ಜಿಹಾದು, ಇದು ಮುಂದುವರಿಕೆ. ಇದು ಫೆಸ್ಟಿವಲ್ ಜಿಹಾದ್. ಹಿಂದೂ ಹಬ್ಬಗಳಿಗೆ ಇವರು ಜಿಹಾದನ್ನು ತೊಗೊಂಬಂದು ಹೇರಿರೋದು ನಮ್ಮ ಮೇಲೆ. ಗಣೇಶನ ಉತ್ಸವ ಮಾಡಿದ್ರೆ ಕಲ್ಲು ಹೊಡಿತಾರೆ, ಎಲ್ಲೋ ಬೆಂಕಿ ಹಚ್ತಾರೆ. ಅಂದರೆ ಹಿಂದೂಗಳು ನೆಮ್ಮದಿಯಾಗಿ ಅವರ ಹಬ್ಬ ಆಚರಣೆಗಳನ್ನ ವಿಜೃಂಭಣೆಯಿಂದ ಮಾಡಬಾರ್ದು, ಭಯದಿಂದ ತಮ್ಮ ಮನೇಲಿ ಕೂತ್ಕೊಂಡು ಇದು ಮಾಡಬೇಕು ಅಂತ ಇವರ ಒಂದು ಪ್ರಯತ್ನ ಅಷ್ಟೇ, ಬೇರೆ ಇನ್ನೇನಿಲ್ಲ. ಹಿಂದೂಗಳು ಹೆದರಿಕೆಯಿಂದ ಅವ್ರ ಹಬ್ಬಗಳು ಮಾಡಬೇಕಂತ ಹೇಳಿ, ಬೇರೆ ಬರೀ ಇದಕ್ಕಂತಲ್ಲ, ಎಲ್ಲ ಹಬ್ಬಗಳಿಗೂ ಅವ್ರು ಅವರ ಇದಿರುತ್ತೆ. ಕೆಲವು ಕೋಮವಾದಿ ಮತಾಂಧೀಯ ಶಕ್ತಿಗಳಿಗೆ ಇಡೀ ದೇಶದಲ್ಲಿ ಇದು ಮಾಡ್ಕೊಂಡು ಕೂತಿದ್ದಾರೆ. ಅದಕ್ಕೆ ಇವತ್ತು ನಾವು ಎಚ್ಚರಿಕೆ ಕೂಡ ಕೊಟ್ಟಿದ್ದೀವಿ. ಇದೇ ರೀತಿ ಮಾಡಿದ್ರೆ ಹನುಮಂತನ ರೋಮವನ್ನು ಕೆದಕಿದರೆ ರಾಕ್ಷಸರ ಲಂಕೆ ಸುಡುವುದು ಅಂತ ಎಚ್ಚರಿಕೆ ಅವ್ರು ತಿಳ್ಕೋಬೇಕು. ನಮ್ಮ ಪಾಡಿಗೆ ನಮಗೆ ಬಿಡಿ. ಹಿಂದೂ ಸಮಾಜ ಏನಿದೆ ಅದು ಶಾಂತಿಪ್ರಿಯ ಸಮಾಜ, ಸಂವಿಧಾನಕ್ಕೆ ಗೌರವ ಕೊಡುವಂಥ ಸಮಾಜ. ಇದು ಯಾವನು ಕದಲಿಸುವಂಥ ಕೆಲಸ ನಮ್ಮಿಂದ ಆಗೋದಿಲ್ಲ. ನೀವು ನಮ್ಮನ್ನ ಕೆದಕುವಂಥ ಕೆಲಸ ಅವರಿಂದ ಕೂಡ ಆಗಬಾರ್ದು. ನಮ್ಮ ಬಾಡಿಗೆ ನಮ್ಮ ಆಚರಣೆ ಬಿಡಿ. ಕಾನೂನಿದೆ, ಕೋರ್ಟ್ಗೆ ಕೇಸ್ ಹಾಕಿದ್ದಾರೆ, ಕೇಸಲ್ಲಿ ನಾವು ಗೆಲ್ತೀವಿ. ಸದ್ಯದಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಏನು ತಡೆ ಹಾಕಿದೆ ಇವತ್ತು, ಆ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟಿಂದ ಇವರೇನು ಈ ಮಸೀದಿ ಒಂದು ಸದ್ಯಕ್ಕೆ ಪ್ರೊಟೆಕ್ಷನ್ ಇದೆ. ಸುಪ್ರೀಂ ಕೋರ್ಟಲ್ಲಿ ಆ ಕೇಸ್ ಇದೆ. ಈ ವರ್ಷನೋ ಮುಂದಿನ ವರ್ಷನೋ ತೆಗಿತಾರೆ ಅದನ್ನು. ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಇವತ್ತಿಲ್ಲ ನಾಳೆ ಹೋಗಲೇಬೇಕದು. ಅದು ಅಕ್ರಮವಾಗಿ ತಂದಿರುವಂಥ ಆ್ಯಕ್ಟ್ ಇವತ್ತಿಲ್ಲ ನಾಳೆ ಹೋಗುತ್ತೆ. ಹೋದ್ಮೇಲೆ ಕಾನೂನು ಮುಖಾಂತರ ಏನಿದೆ ನಾವು ನಮ್ಮ ದೇವಸ್ಥಾನಗಳನ್ನ ನಾವು ತೊಗೊತೀವಿ. ಅವ್ರ ಜಾಗ ನಾವು ಕೇಳ್ತಾ ಇಲ್ಲ, ನಮ್ಮದು ನಾವು ತೊಗೊತಿರೋದಷ್ಟೇ. ಎಷ್ಟು ಜನ ಭಾಗವಹಿಸ್ಬೋದು ಸರ್? ಯಾರ್ಯಾರು ಗಣ್ಯರು ಯಾರ್ಯಾರು ಇರ್ತಾರೆ ಇದರಲ್ಲಿ? ಮುಖ್ಯ ಭಾಷಣಕಾರರು ಮನೋಹರ್ ಮಂಟಕ್ ಅವರು, ದೇವಸ್ಥಾನಗಳ ಸಂಕುಲನ ಸಮಿತಿ, ಕರ್ನಾಟಕ ರಾಜ್ಯ ದೇವಸ್ಥಾನಗಳ ಸಂವರ್ಧನಾ ಸಮಿತಿಯ ರಾಜ್ಯ ಪ್ರಮುಖ, ಕರ್ನಾಟಕ ರಾಜ್ಯ ಪ್ರಮುಖ, ಅವರ ಮುಖ್ಯ ಭಾಷಣ ಇರುತ್ತೆ ಮನೋಹರ್ ಮಂಟಕ್ದು. ಅದಾದಮೇಲೆ ದೋ ಕೇಶವಮೂರ್ತಿ, ಕರ್ನಾಟಕ ದಕ್ಷಿಣ ಪ್ರಾಂತ ಹಿಂದೂ ಜಾಗರಣ ವೇದಿಕೆಯ ಸಂಯೋಜಕರು, ಮತ್ತು ಮಹೇಶ್ ಅವರು ಸಹ ಸಂಯೋಜಕ ಹಿಂದೂ ಜಾಗರಣ ವೇದಿಕೆ.